ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಜೋಸ್ಪುರ್ ಯೂಟ್ಯೂಬ್ ಚಾನಲ್. ಅಗೇನ್ KSNC ವಿಡಿಯೋಗೆ ಸ್ವಾಗತ. ಓಕೆ, ಈ ವಿಡಿಯೋ ನಿಮ್ಗಳಿಗೆ ಗೊತ್ತಿರುವಾಗ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಭಾಳಷ್ಟು ನನಗೆ DMಸ್ಗಳು ಬರ್ತಾನೆ ಇದ್ದಾವೆ. ಓಕೆ, ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಈ ಸರ್ತಿ ಏನಂತಂದರೆ ಪ್ರತಿ ಸರ್ತಿ ಈ 1 ವೀಕಿಂದ ಅಂದರೆ ಬಿಫೋರ್ 4 to 5 ಡೇಸ್ ಬ್ಯಾಕ್ ಏನಂತಂದರೆ ಯಾವಾಗ ಅಪ್ರೂವ್ ಆಗುತ್ತೆ ಬರ್ದಾರ ಅಂತ ಕೇಳ್ತಾಯಿದ್ರಿ. ಬಟ್ ಇವಾಗ ಏನಂತಂದರೆ ಥ್ಯಾಂಕ್ಸ್ ಬ್ರದರ್, ಅಪ್ರೂವ್ಡ್ ಆಗಿದೆ, ಐ ಗಾಟ್ ಇಟ್ ಮೈ KCC ಸರ್ಟಿಫಿಕೇಟ್ ಅಂತಂದು ಎಲ್ಲರೂ ಕೂಡ ಆಗ್ತಾಯಿದ್ದೀರಾ. ಸೊ ಖುಷಿ ಆಗ್ತಾಯಿದೆ ಓಕೆ ನೋಡಲಿಕ್ಕೆ. ಓಕೆ, ಯಾಕಂದರೆ ಇಷ್ಟು ದಿನ KSNC ಆಫೀಸ್ ಒಳಗಡೆ ಸ್ವಲ್ಪ ಸಮಸ್ಯೆ ಇರೋ ಕಾರಣ ಅಪ್ರೂವಲ್ ಆಗ್ತಾ ಇರಲಿಲ್ಲ. ಗೊತ್ತಿರೋ ಬಗ್ಗೆ ಭಾಳಷ್ಟು ಕೇಸ್ ಎಲ್ಲರೂ ಕೂಡ ಆಗಿತ್ತು. ಸೊ ಇವಾಗ ಸಾಲ್ವ್ ಆಗಿದೆ. ಸೊ ಅಪ್ರೂವಲ್ ಕೂಡ ಬಹಳನೂ ಕೂಡ ಆಗ್ತಾಯಿದ್ದಾವೆ. ನಾನು ನೋಡ್ತೀನಿ ಡೈಲಿ ಸುಮಾರು ಒಂದು 30ರಿಂದ 40 ನನಗೆ DM ಬರ್ತಾ ಇದ್ದಾವೆ ಅಂತಂದರೆ ಅಪ್ರೂವಲ್ ಎಷ್ಟು ಆಗ್ತಾ ಇರ್ಬೋದು ಅಂದರೆ ಅಪ್ರೂವಲ್ ಆಗ್ತಾ ಇದ್ದಾವೆ. ಸೊ ಅಂದರೆ ಎಲ್ಲಿವರೆಗೂ ಡೇಟ್ ಆಗಿದ್ದಾವೆ ಅಂತಂದರೆ ಸದ್ಯಕ್ಕೆ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳಿಬಿಡ್ತೀನಿ ಬೇಕಾದರೆ. ಸೊ ಡಿಲೇ ಆಗುತ್ತೆ, ಬಟ್ ಅಪ್ರೂವಲ್ ಮಾತ್ರ ಹಾಗೆ ಆಗುತ್ತೆ. ನೀವು ಆಫ್ಲೈನ್ ಹೋದರೆ ಯಾರು ಕೂಡ ನಿಮ್ಗೆ ಕೇರ್ ಮಾಡಲ್ಲ, ನೋಡೋ ಹಾಗಿಲ್ಲ. ಓಕೆ, ಆಫ್ಲೈನ್ ಹೋಗ್ತೀನಿ ಅಂತಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕಾಗ್ತದ, ನಿಮ್ಮ ಒಳಗೂ ಕೂಡ ಬಿಟ್ಕೊಳ್ಳಲ್ಲ. ಸೊ ಈಗ ಭಾಳ ಕ್ರಿಟಿಕಲ್ ಕಂಡೀಷನ್ ಒಳಗಡೆ ಇದೆ KSNC ಒಳಗಡೆ. ನಿಮಗೆ ಆಫ್ಲೈನು ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಓಕೆ, ಆನ್ಲೈನೇ ಅಪ್ಲೈ ಮಾಡಿರಿ ಅಂತಾರೆ. ಸೊ ಆನ್ಲೈನ್ ಇವಾಗ ಅಪ್ಲೈ ಮಾಡೋರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಸೊ ಹಂಗಾಗಿ ಪ್ಲೀಸ್ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿರಿ. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹುಡುಗರಿಗೆ ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಅಂತಂದಾಗ ಅದು ಇದು ಸಮಸ್ಯೆ ಭಾಳ ಇದೆ. ಓಕೆ, ನಿಮ್ಮ ಡಿಜಿಲಾಕರ್ ಎಲ್ಲನೂ ಕೂಡ ಕರೆಕ್ಟ್ ಆಯ್ತು ಅಂತಂದರೆ KSNC ಆ್ಯಪ್ ಒಳಗಡೆ ಭಾಳ ಸಮಸ್ಯೆ ಆಗ್ತದೆ. ಈವನ್ ಪೇಮೆಂಟ್ ಮಾಡಿದರೂ ಸಹಿತ ಕೆಲವೊಬ್ರಿಗೆ ಏನಂತಂದರೆ ರೆಸಿಪ್ಟು ತೋರಿಸ್ತಾ ಇಲ್ಲ, ಆ್ಯಪ್ ಒಳಗೂ ತೋರಿಸ್ತಾ ಇಲ್ಲ, ವೆಬ್ಸೈಟ್ ಒಳಗೂ ತೋರಿಸ್ತಾ ಇಲ್ಲ. ಹಂಗಿದ್ದಾಗ ನೀವು ಮತ್ತೆ ಪೇಮೆಂಟ್ ಮಾಡಬೇಕಾ, ಮತ್ತೆ ಪೇಮೆಂಟ್ ಮಾಡಿದರೆ ಮತ್ತೆ ಬರುತ್ತಿಲ್ಲ. ಈ ಥರ ಅಂದರೆ ಡೌಟಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಅಪ್ಲೈ ಮಾಡೋರು ಮಾತ್ರ ಹುಷಾರ ಮಾಡಿರಿ. ಸೊ ಇವಾಗ ನೋಡಿ, ಸ್ಟೂಡೆಂಟ್ ಯಾರೇ ಆಗಿರಲಿ ಅಪ್ಲಿಕೇಶನ್ ಆಗ್ತದೆ ಅಂದರೆ ಇವಾಗ ಎಕ್ಸಾಂಪಲ್ ಲೈವ್ ತೋರಿಸ್ತಾ ಇದ್ದೀನಿ ಬೇಕಾದರೆ ಈ ಒಂದು ಸ್ಟೂಡೆಂಟ್ದು ಅಪ್ಲಿಕೇಶನ್ ಯಾವಾಗ ಆಗಿದೆ. ಓಕೆ ನೋಡಿ, 16/4/2026 ನಿನ್ನೆ ಯಾವ ಡೇಟಿಗೆ ಅಪ್ಲಿಕೇಶನ್ ಹಾಕಿದ್ದ. ಓಕೆ, ಕಾಣಿಸ್ತಿದೆ ಬೇಕಾದ್ರೆ ಅದನ್ನು ಕೂಡ ತೋರಿಸ್ತೀನಿ. ಬೇಕಾದ್ರೆ ನಿಮಗೆ ರಿಸಿಪ್ಟಲ್ಲಿ ಹೋಗಿ ತೋರಿಸ್ತೀನಿ. ನಿಮಗೆ ವ್ಯಾಲಿಡ್ ಅಪ್ ಟು ನೋಡಿ ಕಾಣಿಸ್ತಿರ್ಬೋದು ನಿಮಗೆ 16 ಏಪ್ರಿಲ್ 2029. ಅಂದರೆ ನಿನ್ನೆ ಏನಾಗಿದೆ ಅಂತಂದರೆ ಈ ಒಂದು ಸ್ಟೂಡೆಂಟ್ ಬಂದಿದೆ. ಸೊ ಅಪ್ರೂವಲ್ ಆ್ಯಕ್ಚುಲಿ ಯಾವಾಗ ಆಗಿದೆ ನಿನ್ನೆ ಅಂತಂದರೆ ಯಾವಾಗ ಈ ಅಪ್ರೂವ್ಡ್ ಅಪ್ ಟು ಡೇಟ್ ಕೊಟ್ಟವ್ರು ಅಂತಂದರೆ ಆ ಒಂದು ಡೇಟ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂದ್ರೆ ಅರ್ಥ. ಓಕೆ, ಸೊ ಅಂದರೆ ಆ ಹಿಂದೆ ಆ ಅಪ್ಲಿಕೇಶನ್ ಸಬ್ಮಿಟ್ ಅಲ್ಲ, ಆ ಹಿಂದಿನ ದಿನ ಏನಾಗಿದೆ ಅಪ್ರೂವಲ್ ಅಂದರೆ ಇಶ್ಯೂ ಆಗಿದೆ, ಡಾಕ್ಯುಮೆಂಟ್ ಇಶ್ಯೂ ಆಗಿದೆ. ಮೀನ್ಸ್ ಅರ್ಥ ಮಾಡಿಸ್ತೀನಿ ನೋಡಿ. ಈಗ 16 ಏಪ್ರಿಲ್ 2029 ಕೂಡ ಏನಂದ್ರೆ ವ್ಯಾಲಿಡ್ ಇದೆ. ಸೊ ಅಂದರೆ ಈಗ 3 ಇಯರ್ ಕನ್ಸಿಡರ್ ಮಾಡಿದರೆ ಏನಾಗ್ತದೆ, ಇದೆ 2026 ಏಪ್ರಿಲ್ 16ಕ್ಕೆ ಇಶ್ಯೂಡ್ ಆಗಿದೆ. ಸೊ ಅಪ್ಲಿಕೇಶನ್ ಹಾಕಿದ್ದು ಯಾವಾಗ, ಮಾರ್ಚ್ 9 ನೋಡಿ, ಮಾರ್ಚ್ 9 ಅಂದರೆ ಮಾರ್ಚ್ 5ಗೆ ನಿಮ್ಮ ರಿಸಲ್ಟ್ ಬಂದಿದೆ. ಸೊ ಮಾರ್ಚ್ 5ಗೆ ಏನು ಮಾಡಿರ್ತಾರೆ ಎಲ್ಲರೂ ಕೂಡ PD ಅಪ್ಲೈ ಮಾಡಿರ್ತಾರೆ 6, 7, 8, 9. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಇವಾಗ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾ ಇದ್ದಾವೆ. ಸೊ 10, 11, 12, 13, 14. ಸೊ ಇನ್ಮೇಲೆ ಎಲ್ಲನೂ ಕೂಡ ಒಂದೊಂದು ದಿನ ಏನಾಗ್ತದೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ನಾಳೆ ನೋಡಿರ್ಬೇಕಾದ್ರೆ ಯಾರೆಲ್ಲ ನೀವು ಮಾರ್ಚ್ 10, 11 ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಅಪ್ರೂವಲ್ ಆಗ್ತಾ ಹೋಗಿರ್ತವೆ. ಸೊ ನಿಮ್ಮದು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಇವಾಗ ಅಪ್ಲೈ ಮಾಡಿದರೂ ಕೂಡ 1.5 ತಿಂಗಳು ಅಥವಾ 1 ತಿಂಗಳ ಮೇಲ್ಗಡೆನೇ ಬೇಕು. ಸೊ ನಿಮ್ಗೆ ಯಾವಾಗಲ ಥರ 15 ಡೇಸು 20 ಡೇಸ್ ಥರ ಆಗಲ್ಲ. ಸೊ ಡಿಲೇ ಆಗಿದೆ. ಯಾಕಂದರೆ ಆ KSNC ಆಫೀಸ್ ಒಳಗಡೆ ಒಂದು 20 ಡೇಸ್ ಡಿಲೇ ಆಗಿದೆ. ಒಂದು 15 ದಿನ ಅಂತೂ ಡಿಲೇ ಆಗಿಬಿಟ್ಟಿದೆ. ಸೊ ಅಂದರೆ 15 ದಿನ ಸ್ವಲ್ಪ ಲೇಟಾಗಿ ಬರ್ತದೆ. ಸೊ ಆ ಕೇಸ್ ಏನೂ ಕೂಡ ಮುಗಿದಿಲ್ಲಪ್ಪ ಅಂತಂದರೆ ಆ ಕೇಸ್ ನಡೆದೇ ಹೋಗಿದ್ದರೆ ನಿಮ್ಮದು ಆರಾಮ್ಸಾಗಿ ಒಂದು 15 ದಿನ ಬಿಫೋರ್ ಏನಾಗ್ತಿತ್ತು ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾಯಿತ್ತು. ಓಕೆ, ಆ್ಯಂಡ್ ನಾ ಹೇಳ್ತಾ ಇರೋದು ಸಾಫ್ಟ್ ಕಾಪಿ ಇಶ್ಯೂ ಹೇಳ್ತಾ ಇರೋದು. ಸಾಫ್ಟ್ ಕಾಪಿ ಇಶ್ಯೂ ಆಗಿ 1 ವೀಕ್ ಅಥವಾ 15 ಡೇಸಲ್ಲಿಗೆ ಹಾರ್ಡ್ ಕಾಪಿನೂ ಕೂಡ ನಿಮ್ಮ ಒಂದು ಪೋಸ್ಟ್ಗೆ, ಯಾವ ಪೋಸ್ಟ್ಗೆ ಇಲ್ಲಿ ಸ್ಟೆಪ್ 4 ಒಳಗಡೆ ಇಲ್ಲಿ ಕೊಟ್ಟಿರ್ತಾರೆ, ಡೀಟೇಲ್ಸೇ ಕೊಟ್ಟಿರ್ತೀವಿ. ಈ ಪೋಸ್ಟಲ್ ಅಡ್ರೆಸ್ ಏನು ಕೊಟ್ಟಿರ್ತಾರೋ ಅದಕ್ಕೆ ಏನಾಗ್ತದೆ ಬರ್ತದೆ. ಓಕೆ, ಪರ್ಸ್ನಲ್ ಇನ್ಫಾರ್ಮೇಷನ್ನು ಕೂಡ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ಥರನಾಗೆ ಬಂದಿರ್ತದೆ. ಓಕೆ, ಸೊ ಕೆಲವೊಂದಿಷ್ಟು ಫೋನ್ ಒಳಗಡೆ ನಿಮಗೆ ರಿಸಿಪ್ಟು, ಫಾರ್ ಎಕ್ಸಾಂಪಲ್ ಹೋಗ್ತೀನಿ ನಾನು ರಿಸಿಪ್ಟಲ್ಲಿ ಹೋಗ್ತೀನಿ. ಕೆಲವೊಬ್ಬರು ಫೋನ್ ಒಳಗೆ ಯಾವ ರೀತಿ ಬರ್ಬೋದು ಅಂತಂದರೆ ನಾನು ನನ್ನ ಫೋನ್ದೇ ನಿಮ್ದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನಿಮಗೆ. ನೀವು ರಿಸಿಪ್ಟ್ ಒಳಗೆ ಬರ್ತೀರಾ, ಈ ಥರ ಬರ್ತದೆ ವೆಯ್ಟ್. ಸೊ ಇಲ್ಲಿ ಕಾಣಿಸ್ತಿದೆ ಏನಪ್ಪ ಅಂದರೆ ಸರ್ಟಿಫಿಕೇಟ್ ಇಶ್ಯೂಡ್ ಆಗಿದೆ, ಈ ಥರ ಅಪ್ರೂವ್ಡ್ ಆಗಿರಬೇಕು. ಕೆಲವೊಂದಿಷ್ಟು ಪೆಂಡಿಂಗ್ ಇತ್ತಂದರೆ ಕೆಳಗಡೆ ಡೌನ್ಲೋಡ್ ಇತ್ತಂದರೆ ಬರಲ್ಲ, ಅಪ್ರೂವ್ಡೇ ಆಗಿರಬೇಕು. ಅಪ್ರೂವಲ್ ಪೆಂಡಿಂಗ್ ಇತ್ತಂತಂದರೆ ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತ ಅರ್ಥ. ನೋಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗ್ತೀನಿ ನಾನೀಗ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 2 ರೀತಿ ಬರ್ತದೆ. ವಿನ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ವಿನ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನಂತಂದರೆ ಯಾವುದಾದ್ರೂ ಬ್ರೌಸರ್ಗೆ ಕರ್ಕೊಂಡು ಹೋಗ್ತದೆ. ನೋಡಿ, ಕೆಲವೊಂದಿಷ್ಟು ಫೋನ್ ಒಳಗೆ ಇದು ಓಪನ್ ಆಗಲ್ಲ. ಯಾಕಂದರೆ ಆ್ಯಪೇ ಆ ರೀತಿ ಬಿಲ್ಡ್ ಮಾಡಿಬಿಟ್ರೆ ಯಾರು ಕೂಡ ಏನು ಮಾಡ್ಲಿಕ್ಕೆ ಬರಲ್ಲ. ಕೆಲವೊಂದಿಷ್ಟು ಫೋನ್ ಒಳಗೆ ಬಂದರೆ ಸರಿ. ಓಕೆ, ಕಾಣಿಸಿ ಈ ಒಂದು ಸ್ಟೂಡೆಂಟ್
ನಮ್ಮದು ಫೋನೊಳಗೆ ಬಂತು ಓಕೆ. ಕೆಲವೊಂದಿಷ್ಟು ಫೋನೊಳಗೆ ಬರದೇ ಹೋದರೆ ನೀವು ಆರಾಮ್ಸೆ ಬೇರೆ ಫೋನಲ್ಲೂ ಕೂಡ ಲಾಗಿನ್ ಆಗಿ ನೋಡಿರಿ. ಸೊ ಇವಾಗ ಅನ್ಕೊಂಡ ಪ್ರಕಾರ ಡಾಕ್ಯುಮೆಂಟ್ ಇಶ್ಯೂ ಮಾತ್ರ ಆಯ್ತಂದರೆ ಅಪ್ಲೋಡ್ ಬಂತಂತಂದರೆ ಡೌನ್ಲೋಡ್ ಕೊಟ್ಟರೆ ಎಲ್ಲರದ್ದು ಫೋನೊಳಗೂ ಕೂಡ ಬರ್ತದೆ. ವರಿ ಮಾಡ್ಕೊಬಿಡ್ರಿ, ಯಾಕಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ರೆ ಡೈಲಿ ಅಪ್ಡೇಟ್ ಆಗ್ತದೆ ಆ್ಯಪು. ಸೊ ಹಂಗಾಗಿ ಡೈಲಿ ಕೂಡ ಅಪ್ಡೇಟ್ಸ್ಗಳು ಇದ್ದೇ ಇರ್ತದೆ. ಸೊ ಕೆಲವೊಂದಿಷ್ಟು ಹುಡುಗರಿಗೆ ಡೌಟ್ ನೋಡಿ, ಈ ರೀತಿಯಾಗಿ ಏನಾಗ್ತದೆ ನಿಮ್ಮ ಸಾಫ್ಟ್ ಕಾಪಿ ಇಶ್ಯೂ ಆಗ್ತದೆ. ಇಲ್ಲಿ ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಾನು ಬ್ಯಾಕ್ ಬಂದುಬಿಟ್ಟು ಪರ್ಸ್ನಲ್ ಇನ್ಫಾರ್ಮೇಷನ್ ಹೋಗ್ತೀನಿ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಡೇಟು ಇತ್ತೀಚೆಗೆ ಕೊಡ್ತಾ ಇಲ್ಲ, ಕೆಲವೊಂದಿಷ್ಟು ಜನಕ್ಕೂ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬಿಡ್ರಿ. ನಾನಂದರೆ ಹಿಂದೆ ಒಂದು ಬಿಫೋರ್ ಹೇಳಿದ್ದೆ ರಿಜಿಸ್ಟ್ರೇಷನ್ ಡೇಟ್ ಕೊಟ್ಟರೆ ಇದೇ ನಿಮ್ಗೆ ಕಂಪ್ಲೀಷನ್ ಆದಂಗೆ ನಿಮ್ಮದು ಅಪ್ಲಿಕೇಶನ್ ಅಂತ ಹೇಳಿದೆ. ಬಟ್ ಇವಾಗ ವರಿ ಬೇಡ, ಆ ಡೇಟ್ ಕೊಟ್ಟಿಲ್ಲ ಅಂದರೂ ಕೂಡ ವರಿ ಮಾಡ್ಕೋಬೇಡ್ರಿ, ಅಪ್ಲಿಕೇಶನ್ ಹಾಕಿದಂಗೆ ನೀವು. ಓಕೆ, ನಿಮಗೆ ರಿಸಿಪ್ಟ್ ಬಂತು. ಒನ್ಸ್ ನೀವು ರಿಸಿಪ್ಟ ತೊಗೊಂಡಿದ್ದೀರ ಅಂತಂದರೆ ವೆಬ್ಸೈಟ್ ಥ್ರೂ ಆದ್ರೂ ತಗೋರಿ, ಆ್ಯಪ್ ಥ್ರೂ ಆದರೂ ತಗೋರಿ. ಓಕೆ, ಆ ಒಂದು ರಿಸಿಪ್ಟ್ ನಿಮ್ಮ ಶೋ ಆಯ್ತಪ್ಪ ಅಂತಂದರೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಓಕೆ, ಸೊ ನಿಮ್ಮ ಕೆಲಸ ಏನಿರ್ತದೆ ಅಂತಂದರೆ ವೇಟ್ ಮಾಡೋದು. ಪದೇ ಕೇಳಬೇಡ್ರಿ, ನಂದು 10 ಡೇಸ್ ಆಯಿತು, 1 ವೀಕ್ ಆಯಿತು. ನೋಡಿರಿ, ಒಂದೊಂದು ತಿಂಗಳಾದರೂ ಕೂಡ ಬರಲ್ಲ ಒಬ್ಬೊಬ್ಬರಿಗೆ. ನೀವು 10 ಡೇಸ್ ಆಯಿತು, 15 ಡೇಸ್ ಆಯಿತು, 20 ನೋ. ಓಕೆ, ವೇಟ್ ಮಾಡಿರಿ. ಬಂದರೆ 1.5 ತಿಂಗಳ ತೊಗೊಳ್ತದೆ. ಓಕೆ, ಹೇಳ್ತೀನಿ ನೋಡ್ರಿ, 1.5 ತಿಂಗಳ ತೊಗೊತದ. 15 ಡೇಸ್, ಲಾಸ್ಟ್ 50 ದಿನ ವೇಟ್ ಮಾಡಿರಿ, ಪಕ್ಕ ಬರ್ತದೆ. ಓಕೆ, ನೀವು ಅಪ್ಲಿಕೇಶನ್ ಹಾಕಿದ್ದೆ ಡಿಲೇ ನೀವು ಮಾಡ್ತಿದ್ದು. ಓಕೆ, ಮೊದಲೇ ಅಪ್ಲಿಕೇಶನ್ ಹಾಕಿಬಿಟ್ಟಿದ್ರೆ ಎಷ್ಟೊತ್ತು ಏನೂ ಕೂಡ ಸಮಸ್ಯೆ ಇರಲಿಲ್ಲ. ಮಾರ್ಚ್ 9, 10 ಹಾಕಿದವ್ರದ್ದು ಇವಾಗ ಬರ್ತದೆ ಅಂತಂದರೆ ನೀವು ಏಪ್ರಿಲಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅಂತಂದರೆ ಮೇ ಕಾಯಲೇಬೇಕಾಗ್ತದೆ. ಓಕೆ, ಸೊ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿರಲ್ಲ ಎಷ್ಟೋ ಜನ. ಇವಾಗ ಮಾತ್ರ ಸಿಕ್ಕಾಪಡೆ ಕಾಂಪ್ಲೆಕ್ಸ್ ಇದೆ ಅಪ್ಲಿಕೇಶನು, ಹೆಂಗೆ ಬೇಕು ಹಂಗೆ ಹಾಕ್ಲಿಕ್ಕೋಗ್ಬೇಡ್ರಿ. ಸೊ ಇಷ್ಟೇ ಅಂತ ಹೇಳ್ತಿದ್ದೀನಿ. ಈಗಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಬೇಕಾದ್ರೆ ಯಾವ ರೀತಿ ಅಪ್ಲಿಕೇಶನು ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಆಗಿಬಿಟ್ಟದೆ. ಓಕೆ, ಸೊ ನೋಡಿ, ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಯಾರಾದರೂ ಅಪ್ಲೈ ಮಾಡಿರ್ತೀರಿ ಅವ್ರನ್ನ ಕೇಳಿಬಿಟ್ಟು ಅಪ್ಲೈ ಮಾಡಿರಿ. ಇಲ್ಲಾಂತಂದ್ರೆ ನಾನು ಕೂಡ ನಿಮಗೆ ಅಪ್ಲೈ ಮಾಡ್ತಿದ್ದೀನಿ. ಸೊ DM ಮಾಡಿ ಅಪ್ಲಿಕೇಶನ್ ಹಾಕೋದು ಯಾರಿಗಾದ್ರು ಇರುತ್ತಂದರೆ ಮಾಡಿಕೊಡೋಣ ಅಂತೆ. ಸರಿ, ಏನಾದರೂ ಅಪ್ಡೇಟ್ಸ್ಗಳು ಚೇಂಜಸ್ ಆದರೆ ಹೇಳ್ತಾ ಇರ್ತೀನಿ. ನೋಡಿ, ಅಪ್ರೂವಲ್ ಆಗ್ತಾ ಇದ್ದಾವೆ, ವರಿ ಮಾಡ್ಕೊಬೇಡ್ರಿ, ಆಗ್ತಾಯಿದ್ದಾವೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಅಪ್ರೂವಲ್ ಆಗ್ತಾ ಇದ್ದಾವೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.